ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಪಕ್ಕಕ್ಕೆ ಹೋಗು, ಬ್ರೇಕ್ ಇಲ್ಲ, ಪಕ್ಕಕ್ಕೆ ಹೋಗು. ಅಕ್ಕ ನೀನು ಹೇಳ್ದಂಗೆ ಬಿಡಿಸಿದ್ದೇನೆ, ಮಜ್ಜಿಗೆ ಕೊಡಕ್ಕ. ತಗೋ. ಅಯ್ಯೋ ಬಂಗಾರಿ, ತಗೋ ಮಜ್ಜಿಗೆ ತಂದೀನಿ, ಕುಡಿ. ಹೋಗಿ ಕೇಳ್ಕೊಂಡ್ ಬಾ ಅವಳನ್ನ ಪುಸ್ತಕ ಹೇಗ್ ಸಿಕ್ತು ಅಂತ. ಇದನ್ನ ಚೀಲ ಮತ್ತೆ ಸಿಕ್ತಾ ನಿನಗೆ? ಅದ್ ಸಿಗ್ಲಿಲ್ಲ ಕಣು, ನಮ್ಮಮ್ಮನೇ ನಂಗೆ ಹುಡ್ಕೊಟ್ರು. ನಿಮ್ಮಮ್ಮನ? ಅಮ್ಮ ಅಂದ್ರೆ ಹೆತ್ತಮ್ಮ ಅಲ್ಲ ಕಣು, ಟಿಪ್ಪರ ಸುಂದ್ರಿ ಅಮ್ಮನವರು. ಏನಾಯ್ತು ಪ್ರಕಾಶ, ಮುಖ ಗಂಟಾಕೊಂಡ್ ಬರ್ತಿದ್ಯಾ? ಹೋಗೆ, ನಿನ್ ಮಾತು ಕೇಳ್ಕೊಂಡು ಇದ್ರ ಮೇಲೆ ಏನನ್ನ ಮಾಡಿದ್ರು ರೋಲ್ಗೆ ಕೆಟ್ಟದಾಗಲ್ಲ. ಸುಮ್ಮನೆ ನಿನ್ನಿಂದ ನಾವು ಕೆಟ್ಟವ್ರಾಗ್ಬೇಕಷ್ಟೇ. ಈಗೇನಾಯ್ತು ಪ್ರಕಾಶ, ಅವ್ರ ಪುಸ್ತಕಗಳು ಹೇಗ್ ಬಂತು ಅಂತ ಗೊತ್ತಾಯ್ತಾ? ಆ ನೋಡಿದಾರಲ್ಲ, ಇದರ ಮೇಲೆ ಏನು ಆಗದೆ ಇರಂಗೆ ಸಹಾಯ ಮಾಡಿದ್ದಾರೆ. ನಾವೇನ ಪ್ರಯತ್ನ ಪಟ್ರು ಅವ್ರಿಗೇನು ಮಾಡಕ್ಕಾಗಲ್ಲ. ಮಾಯಮಂತ್ರ ಮಾಡಿ ಅವಳಿಗೆ ಚೀಲ ವಾಪಸ್ ಕೊಟ್ರಂತೆ. ಇಲ್ಲ ಕಣ ಪ್ರಕಾಶ, ಅವಳು ನಮ್ಮನ್ನ ಯಾಮಾರಿಸಿದಾಳೆ. ನಾವು ಪುಸ್ತಕ ಚೀಲನ ಬಿಸಾಕದ್ವಲ್ಲ, ಅವಳು ಹುಡುಕಿ ಎತ್ಕೊಂಡು ಹೋಗಿದ್ದಾಳೆ. ಎಲ್ಲದಕ್ಕೂ ಅಮ್ಮನವ್ರ ಹೆಸರು ಹೇಳಿದ್ರೆ ನಾವು ಎದುರ್ಕೋತೀವಿ ಅಂತ ಹೇಳಿದ್ದಾಳೆ. ಏನೋ ಒಂದು ಅವಳಿಗೆ ಪುಸ್ತಕ ಸಿಕ್ತು. ಯೋಚನೆ ಮಾಡು ಪ್ರಕಾಶ, ಅಮ್ಮನವ್ರ ಪುಸ್ತಕ ಕೊಟ್ಟಿದ್ರೆ ಹೊಸ ಪುಸ್ತಕನೇ ಕೊಡ್ಬೇಕಾಗಿತ್ತಲ್ವಾ? ಹಳೆ ಪುಸ್ತಕ ಯಾಕೆ ಕೊಡ್ತಾರೆ? ಅವಳು ನಮಗೆ ಯಾಮಾರಿಸ್ತಿದ್ದಾಳೆ. ಇವಳಿಗೆ ವಿಷಯ ತಿಳಿದಿದ್ದು ಹೇಗೆ? ಇಲ್ಲೋ ಪ್ರಕಾಶ, ನೀನೇ ಏನಾದ್ರು ನೀನೆಲ್ಲ ಮರ್ತು ನನ್ನ ಮೇಲೆ ಗೂಬೇಕು ಅನ್ಸ್ತ್ಯಾ? ನೀನು ಈಗ ಸ್ವಲ್ಪ ಹೊತ್ತಲ್ತಾನೆ ಉಪಾಯ ಹೇಳಿದ್ದು. ನಾನೇ ಅವಳಿಗೆ ಮೊದಲೇ ಹೇಳಿ ಅದು ಹೌದು ಅನ್ನು. ನಾವು ಉಪಾಯ ಮಾಡಿದ್ದಾಗ್ಲೇ ಅಲ್ವಾ? ನಿನ್ ಮಾತು ಕೇಳ್ಕೊಂಡು ನಾನು ಕಾಲು ಮುಳ್ಚುಚ್ಕೊಂಡೆ. ಎಷ್ಟು ರಕ್ತ ಹೋಯ್ತು ಅಂತ ಗೊತ್ತಾ? ನಾನು ನಮ್ಮ ಅಮ್ಮನ ಕೈಯಲ್ಲಿ ಬಯಸ್ಕೊಂಡೆ. ಹೋಗ್ಲಿ ಬಿಡು, ಅವಳ ಪುಸ್ತಕನೂ ಸಿಕ್ಕಿರ್ಬೋದು, ಓದ್ಕೊಂಡ್ಲೂಬೋದು. ಆದರೆ ಅವಳು ಶಾಲೆಗೆ ಮೊದಲು ಬರ್ದಿರೋ ಹಾಗೆ ಇನ್ನೊಂದು ಉಪಾಯ ಮಾಡ್ತೀನಿ. ಏನು ಉಪಾಯ? ಬಾ ಹೋಗೋಣ. ಅಯ್ಯ, ನಿನ್ನ ಸಾಹಸ ಮಾಡಿ ನಾನು ಕೆಟ್ಟೆ. ಈ ಬಂಗಾರಿ ಮೇಲೆ ನಾನು ಕುಡ್ಸಿರೋ ಮತ್ತೆ ಕೆಲಸ ಮಾಡ್ತಿದ್ಯೋ ಇಲ್ವೋ ಅಂತ ನೋಡ್ಬೇಕಲ್ಲ. ಏನು ಮಾಡೋದು? ಮೊದಲೇ ಇವನಿಗೆ ನಾನು ಕಂಡ್ರೆ ಆಗಲ್ಲ. ಇನ್ನು ಅವ್ನು ಮುಂದೆ ಹೋಗಿ ನಿಂತ್ಕೊಂಡ್ರೆ ಕಷ್ಟ. ಮದ್ದೇನಾದರೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಪ್ರಾಣಕ್ಕೆ ಸಂಸ್ಕಾರ ಅಂತ ಆ ಮಂತ್ರವಾದಿ ಹೇಳಿದ್ದ. ಆದರೆ ಇವನನ್ನು ನೋಡಿದ್ರೆ ಅಂಥ ಪ್ರಮಾದ ಏನೂ ಆಗಿಲ್ಲ ಅನ್ಸುತ್ತೆ. ಹಾಗಿದ್ಮೇಲೆ ನಾನು ಹಾಕಿದ ಮತ್ತೆ ಕೆಲಸ ಮಾಡ್ತಿದ್ದೆ ಅಂದಂಗಾಯ್ತು. ಅಂದರೆ ಈಗ ಈ ಬಂಗಾರಿ ನಾನು ಹೇಳ್ದ ಕೇಳ್ತಾನೆ. ಆದರೆ ಇದರ ಪ್ರಭಾವ ಇರೋದು ಬರೀ 5 ದಿನ. ಅಷ್ಟರಲ್ಲಿ ನಾನು ನನ್ನ ಕೆಲಸ ಸಾಧಿಸ್ಕೋಬೇಕು. ಈಗ ಮೊದಲು ಅವನ ಮುಂದೆ ಹೋಗಿ ನನ್ನ ವಶೀಕರಣ ಅವನ ಮೇಲೆ ಏನು ಪ್ರಭಾವ ಬೀರಿದೆ ಅಂತ ಪರೀಕ್ಷೆ ಮಾಡೋಣ. ನನ್ನ ಬಂಗಾರಿ ತಾನೆ, ಬೈದ್ರೆ ಬೈಲಿ. ಬಂಗಾರಿ, ಹೇಗಿದೆಯೋ? ಚೆನ್ನಾಗಿದ್ದೀನಿ ಅಂದರೆ ಚೆನ್ನಾಗಿದ್ದೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ.
ನಾನ್ ಕಣೋ, ಕಲ್ಯಾಣಿ, ನಿನ್ ಪ್ರೇಮಿ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಹೌದಾ, ಸಂತೋಷ. ಈಗ ನೀನ್ ಎಲ್ಲಿಗೆ ಹೊರಟಿದ್ಯಾ? ಅದು ಏನು ನೆನಪೇ ಆಗ್ತಿಲ್ಲ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ? ಕಂಕ್ಳಲ್ಲಿ ಚೀಲ ಬೇರೆ ಇಟ್ಕೊಂಡಿದ್ಯಾ? ಮನೇಲಿ ತರಕಾರಿ ತರಕ್ ಹೇಳಿದಾರಾ? ಹ್ಞೂ, ನಿಂಬೆಹಣ್ಣು ತರಕ್ಕೆ ಹೇಳಿದ್ದಾರೆ. ನಿಂಬೆಹಣ್ಣ? ಯಾಕೋ, ನಿನ್ ಮದ್ವೆಗೆ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಕ್ಕ? ಇರ್ಬೋದೇನೋ. ಹೌದು, ನಿನ್ ಮದ್ವೆ ಅಂತೆ. ಯಾರ ಜೊತೆ ನಿನ್ ಮದ್ವೆ? ರಶ್ಮಿ ಜೊತೆನಾ? ರಶ್ಮಿನಾ? ಅವಳು ಯಾರು? ಅದೇ ಆ ಪೊಲೀಸಮ್ಮ, ಯಾವಾಗ್ಲೂ ನಿನ್ ಹಿಂದೆ ಮುಂದೆನೆ ಸುತ್ತಿರ್ತಾಳಲ್ಲ. ಯಾರು ಅಂತ ನಂಗೆ ನೆನಪಾಗ್ತಿಲ್ಲ. ನೆನ್ಪಾಗ್ತಿಲ್ವಾ? ಹೋಗ್ಲಿ ಬಿಡು. ನೀನ್ ಯಾಕೆ ಇಲ್ಲಿಗೆ ಬಂದಿದ್ದು? ನಿನ್ನೆ ಹುಡ್ಕೊಂಬಂದೆ. ನಿನ್ನ ಹತ್ರ ಮಾತಾಡ್ಬೇಕಿತ್ತು. ನನ್ ಜೊತೆ ಬರ್ತೀಯಾ? ಬಾರೋ ಬಂಗಾರಿ. ಸರಿ, ನಡಿ. ಕೂತ್ಕೊಳ್ಳೋ ಬಂಗಾರಿ, ನೀನ್ ಹತ್ರ ತುಂಬಾ ಮಾತಾಡ್ಬೇಕು. ನಿಂತ್ಕೊಂಡೆ ಮಾತಾಡ್ಬೋದಲ್ಲ? ನಿಂತ್ಕೊಂಡು ಎಷ್ಟೊತ್ತು ಅಂತ ಮಾತಾಡೋದು? ನನಗೂ ನಡೆದು ಸಾಕಾಗಿದೆ, ಕಾಲೆಲ್ಲ ನೋವ್ತಿದೆ. ಅದಕ್ಕೆ ನಿನ್ನೂ ಕೂತ್ಕೊ ಅಂತ ಹೇಳ್ತಿರೋದು. ಸರಿ, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ. ಬಂಗಾರಿ, ನನ್ನ ಕೈಗೆ ಗೋರಂಟಿ ಹಾಕೊಂಡಿದ್ದೀನಿ. ಹೇಗಿದೆ ಅಂತ ನೋಡಿ ಹೇಳೋ. ಚೆನ್ನಾಗಿದೆ ಅಲ್ವಾ? ಬಂಗಾರಿ, ಇಡೀ ದಿನ ಹೂ ಕಟ್ಟಿ ನನ್ನ ಕೈ ಬೆರಳುಗಳೆಲ್ಲ ತುಂಬಾ ನೋವು ಬಂದ್ಬಿಟ್ಟಿದೆ ಕಣೋ. ಸ್ವಲ್ಪ ನೆಟ್ಗೆ ತೆಗಿಯೋ. ಬಂಗಾರಿ ಅವ್ರೆ, ಬಂಗಾರಿ ಅವ್ರೆ, ಎದ್ದೇಳಿ. ಇಲ್ಲೇನ್ ಮಾಡ್ತಿದ್ದೀರಾ? ಅದು ಕಲ್ಯಾಣಿಗೆ ಹೂವೆಲ್ಲ ಕಟ್ಟಿ ಬೆರಳಲ್ಲಿ ನೋಡ್ತಿತ್ತಂತೆ. ಅದಕ್ಕೇನೆ ನಟಿಕೆ ತೆಕ್ಕೊಡು ಅಂತಂದ್ಲು, ತೆಕ್ಕೊಡ್ತಿದ್ದೀನಿ. ತಲೆಗಿಲೆ ಏನಾದ್ರೂ ಕೆಟ್ಟಿದ್ಯಾ? ಮನೇಲಿ ಹೇಳಿರೋ ಕೆಲಸ ಮರ್ತ್ಬಿಟ್ಟು ಇಲ್ಲಿ ಬಂದು ನೀವು ಜೊತೆ ಅಲ್ಲೇ ಹೊಡಿತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನನಗೇನಾಗಿದೆ? ಅವಳು ಹೇಳಿ ಕೆಲಸ ಮಾಡಿದೆ ಅಷ್ಟೇ. ಇದಿನ್ನೂ ಪ್ರಾರಂಭ ಕಣಮ್ಮ, ಮಾಜಿ ಪೊಲೀಸಮ್ಮ. ಇನ್ನೂ ಇದೆ, ನೋಡ್ತಿರು. ಬಂಗಾರಿ, ನಡೆದು ನನ್ನ ಕಾಲೆಲ್ಲ ನೋವ್ತಿದೆ ಕಣೋ. ಸ್ವಲ್ಪ ನನ್ನ ಕಾಲು ಒತ್ತೀಯಾ? ಅದಕ್ಕೇನಂತೆ? ಬಂಗಾರಿ ಅವ್ರೆ, ಏನ್ ಮಾಡ್ತಿದ್ದೀರಾ? ನಾಳೆ ದಿವಸ ನಾನು ನೀವು ಮದ್ವೆ ಆಗೋರು. ನನ್ ಮುಂದೆನೆ ಇವಳಿಗೆ ಸೇವೆ ಮಾಡ್ತಿದ್ದೀರಲ್ಲ, ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿಮ್ಗೆ? ಅಲ್ಲ, ಅವಳಿಗೆ ಕಾಲು ನೋವಂತೆ. ಇವತ್ತು ಅವಳು ಕಾಲು ಒತ್ತು ಅಂತಿದ್ದಾಳೆ, ನಾಳೆ ಇನ್ನೊಂದೇನೋ ಹೇಳ್ತಾಳೆ. ಮಾಡ್ಬಿಡ್ತೀರಾ? ಏಯ್ ಮಾಜಿ ಪೊಲೀಸಮ್ಮ, ಇಷ್ಟಕ್ಕೆ ಯಾಕೆ ಅಷ್ಟೊಂದು ಉರಿದ್ ಬೀಳ್ತೀಯಾ?
ಇದಿನ್ನೂ ಪ್ರಾರಂಭ. ಮುಂದೆ ನೋಡ್ತಿರು, ನಿನಗಿದೆ ಮಾರಿ ಹಬ್ಬ. ನನ್ನ ಮುಂದೆನೆ ನನ್ನ ಬಂಗಾರಿನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಳ್ಳೋವರೆಗೂ ಬಂದ್ಯಾ? ಮದುವೆ ಆಗುತ್ತೆ, ಆದರೆ ನಿನ್ನ ಜೊತೆಲಲ್ಲ, ನನ್ನ ಜೊತೆಲಿ. ನೋಡಿದ್ರ ಬಂಗಾರಿ ಅವ್ರೆ, ನಮ್ಮಿಬ್ಬರ ಮದ್ವೆನ ನಿಲ್ಸೋದಕ್ಕೆ ಇವಳು ಇಷ್ಟೆಲ್ಲ ಆಟ ಆಡ್ತಿದ್ದಾಳೆ. ಇಂಥವಳ ಮುಂದೆ ಇವಳು ಹೇಳ್ದಂಗೆಲ್ಲ ಕುಣಿತಿದ್ದೀರಲ್ಲ ನೀವು. ನಾನು ಎಲ್ಲಿ ಕುಣಿದೆ? ಅವಳಿಂದ ನಂಗೆ ಕುಣಿಯೋದಕ್ಕೆ ಹೇಳಿಲ್ಲ. ಬಿಟ್ರೆ ಅದನ್ನು ಮಾಡ್ಬಿಡ್ತೀರಾ. ಏನ್ ಬಂಗಾರಿ ಅವ್ರೆ ನೀವು, ಬೆಳಗ್ಗೆ ನಿಮ್ಗೆ ತರಕಾರಿ ತರದಕ್ಕೆ ಕಳ್ಸಿರೋದು, ಈಗಾಗ್ಲೇ ಸೂರ್ಯ ನೆತ್ತಿ ಮೇಲೆ ಬಂದ, ಎಲ್ಲ ಮರ್ದ್ಬಿಟ್ಟು ಇವಳ ಜೊತೆ ಸರ್ಸಕ್ ನಿಂತಿದ್ದೀರಲ್ಲ. ಬನ್ನಿ ನೀವು. ಲೇ ಪೊಲೀಸಮ್ಮ, ಆಗಲ್ಲ ಕಣೆ. ಇನ್ನು ನೀನು ನನ್ನಿಂದ ಬಂಗಾರಿನ ಕಿತ್ಕೊಳ್ಳೋದಕ್ಕಾಗಲ್ಲ. ನೋಡ್ತಿರು, ನಿನಗೆ ಮದುವೆ ಗೊತ್ತು ಮಾಡಿರೋ ಮುಹೂರ್ತದಲ್ಲೇ ನಾನು ಬಂಗಾರಿ ಕೈಯಿಂದ ತಾಳಿ ಕಟ್ಟಿಸ್ಕೋತೀನಿ. ನೀನೇ ಬಂದು ನಮ್ಮಿಬ್ರನ್ನ ಹರಿಸುವಂತೆ. ಅದೆಲ್ಲಿ ಹೋಗಿದ್ಯೋ? ನೀ ತರಕಾರಿ ತರ್ತೀಯ, ಬೇಗ ಅಡಿಗೆ ಮಾಡೋಣ ಅಂತಂದ್ರೆ ಬೆಳಗ್ಗೆ ಹೋದೋನು ಈಗ ಬರ್ತಾ ಇದೆಯಲ್ಲ, ಎಲ್ಲಿ ಸಿಕ್ಕದ್ನವ ನಿಂಗೆ ಇವನು? ಇವ್ರದ್ದು ಒಂದ್ ಅವತಾರ ಮುಗೀತು, ಇವಾಗ ಇನ್ನೊಂದು ಅವತಾರ ಶುರು ಆಗಿದೆ. ಇಷ್ಟ ದಿವಸ ಕಲ್ಯಾಣಿನ ದೂರ ತಳ್ತಿದ್ರು, ಇವಾಗ ನನ್ನೇ ದೂರ ತಳ್ಳಕ್ ನೋಡ್ತಾ ಇದಾರೆ. ಏನ್ ಹೇಳ್ತಿದ್ಯಮ್ಮ ನೀನು? ಇವರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಹುಡ್ಕೊಂಡು ಹೋಗಿದೆ. ಇವ್ರು ನೋಡಿದ್ರೆ ಅಲ್ಲಿ ಕಲ್ಯಾಣಿ ಕೈ ನಟ್ಕೆ ತಕ್ಕೊಂಡ್ ಕೂತಿದ್ರು, ಅದು ಜನರು ಓಡಾಡೋ ಜಾಗದಲ್ಲಿ. ನೋಡ್ದವ್ರು ಏನ್ ಅನ್ಕೋತಾರೆ ಅನ್ನೋ ಪರಿಜ್ಞಾನನೂ ಇಲ್ಲದೆ ಮೈ ಮರೆತು ಕೂತಿದ್ರು. ಅಯ್ಯೋ ದೇವ್ರೆ, ಇದೇನಪ್ಪ? ಇವನಿಗೆ ಮತ್ತೆ ಹೊಸ ಗ್ರಹಚಾರ ಶುರುವಾಗಿದೆ. ಅಮ್ಮನವ್ರ ಕೆಂಡ ದಾಟಿದ ಮೇಲೆ ಇವನ ಕಷ್ಟ ಎಲ್ಲ ಪರಿಹಾರ ಆಯ್ತು ಅನ್ಕೊಂಡ್ವಿ. ಆದ್ರೆ ಅಷ್ಟರಲ್ಲಿ ಕಲ್ಯಾಣಿ ಬಸರಿ ನಾಟಕ ಶುರುವಾಯಿತು. ಅದು ಎಲ್ಲ ಸುಳ್ಳು ಅಂತ ತಿಳಿದ ಮೇಲೆ ಇದೇನಪ್ಪ, ಇದು ಹೊಸ ಗ್ರಹಚಾರ ಸುತ್ತಕೊಂಡಿದೆ ಇವನಿಗೆ. ಲೋ ಬಂಗಾರಿ, ಏನಾಯ್ತು ನಿನಗೆ? ಏನೋ ಇದೆಲ್ಲ? ನಾನೇನು ಮಾಡಿಲ್ಲ. ಕಲ್ಯಾಣಿ ಮೊದಲಿಂದನೂ ಗೊತ್ತಿರೋಳೆ, ಕೈ ನಟಿಗೆ ತೆಗಿ ಅಂತಂದ್ಲು, ಅದಕ್ಕೆ ತೆಗೆದೆ ಅಷ್ಟೇ. ರಶ್ಮಿ, ನೀನು ಇಲ್ಲೇ ಇದೀಯಾ? ಒಳ್ಳೇದಾಯ್ತು ಬಿಡು. ರಾಜಲಕ್ಷ್ಮಿ ಅವರೇ, ನಿಮ್ಗೆ ಲಗ್ನ ಪತ್ರಿಕೆ ಎಷ್ಟು ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಎಷ್ಟು ಬೇಕು? ನೀವೀಗ ಲಗ್ನ ಪತ್ರಿಕೆ ಬಗ್ಗೆ ಕೇಳಕ್ ಬಂದಿದ್ದೀರಿ. ಇಲ್ಲಿವನು ಇನ್ನೇನೋ ರಾಮಾಯಣ ಮಾಡ್ತಿದ್ದಾನೆ. ಲೋ ಬಂಗಾರಿ, ನೀನು ಹೀಗೆಲ್ಲ ಮಾಡೋನಲ್ಲ, ಯಾಕೋ ಹೀಗೆಲ್ಲ ಮಾಡ್ತಿದೀಯಾ? ಯಾಕೆ, ಏನಾಯ್ತು? ನೀನ್ ಬಂದ್ಮೇಲೆ ನಾವು ತಾಳಿ ಸರ ತರಕ್ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ, ಇವ್ರು ಅದನ್ನ ಮರ್ತು ಎಲ್ಲೋ ಕಾಡ್ ಹಟ್ಟೆ ಹೊಡೆಯಕ್ ಹೋಗಿದ್ರು. ಅದನ್ನ ಕೇಳಿದ್ರೆ ಹೇಗೇಗೋ ಆಡ್ತಾ ಇದ್ದಾರೆ. ಬಂಗಾರಿ ಅವ್ರೆ, ನಮ್ ಮದ್ವೆ ಸಮಯದಲ್ಲಿ ನೀವ್ ಹೀಗೆಲ್ಲ ಮಾಡಿದ್ರೆ ನಾವೇನು ಅಂತ ತಿಳ್ಕೊಬೇಡ. ನೀವೇನಾದ್ರೂ ತಿಳ್ಕೊಳ್ಳಿ, ನಂಗೆ ಮಲ್ಕೋಬೇಕು, ನಾನು ಎಲ್ಗೂ ಬರಲ್ಲ. ರಶ್ಮಿ, ಏನಾಯ್ತೆ? ನಿನ್ನ ಮದುವೆನೇ ಒಂದು ದೊಡ್ಡ ಸಾಹಸ ಆಗಿದೆ ನಮಗೆ. ಗಣೇಶನ ಮದುವೆಗೆ 108 ವಿಘ್ನಗಳು ಅಂತಾರಲ್ಲ, ಹಾಗೆ ಏನೋ ಹಾಗೋ ಹೀಗೋ ಆಗಿ ಒಂದು ನಿರ್ಧಾರನೂ ಆಯಿತು. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ ಅನ್ನೋಷ್ಟರಲ್ಲಿ ಇದೇನೇ ಹೊಸ ರಾಗ ಶುರುವಾಗಿದೆ. ಏನಾಗಿದೆ ರಾಜಲಕ್ಷ್ಮಿ ಅವರೇ? ಏನಾಗಿದೆ ಅಂತ ನೀವಾದರೂ ಹೇಳಿ.
ಎಲ್ಲ ವಿಷಯ ನಿಮ್ಮ ಮಗಳು ರಶ್ಮಿಗೆ ಗೊತ್ತು. ಅವಳನ್ನೇ ಕೇಳಿ ನಾ ಕುಡಿಯೋಕೆ ಏನಾದರೂ ತಗೊಂಬರ್ತೀನಿ. ಅಮ್ಮ, ನೀನೇನೋ ತಲೆ ಕೆಡ್ಸ್ಕೋಬೇಡ. ಆ ಕಲ್ಯಾಣಿ ಮತ್ತೆ ಏನೋ ಹೊಸ ವರ್ಷ ಶುರು ಮಾಡಿದಾಳೆ. ಬಂಗಾರಿ ಅವರು ಹೀಗೆಲ್ಲ ನಡ್ಕೊಡೋರಲ್ಲಮ್ಮ. ಅವರಿಗೆ ಆ ಕಲ್ಯಾಣಿನ ಕಂಡ್ರೆ ಆಗೋದೇ ಇಲ್ಲ. ಆ ಕಲ್ಯಾಣಿ ಮತ್ತೆ ಕಾಟ ಕೊಡ್ತಾ ಇದ್ದಾಳೆ ನಿಮ್ಗಳಿಗೆ? ಮೊದ್ಲೊಂಥರ ನಾಟಕ ಆಡಿದ್ಲು, ಇವಾಗ ಇನ್ನೊಂಥರ ಆಟ ಕಟ್ತಾ ಇದ್ದಾಳೆ. ಅವಳು ಏನೇ ಆಟ ಕಟ್ಟಿದ್ರು ಅದನ್ನ ಹೇಗ್ ಕೆಡ್ಬೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೇ ಆದ್ರೂ ಬಂಗಾರಿ ಅವ್ರನ್ನ ಅವಳಿಗೆ ಬಿಟ್ಕೊಡಲ್ಲ ನಾನು. ಎಲ್ಲ ನಿನ್ ಭ್ರಮೆ ಕಣೆ ಪೊಲೀಸಮ್ಮ. ಈಗ ನಾನ್ ಬೀಸಿರೋ ಬಲೆಗೆ ಬಂಗಾರಿನೇ ಕೆಡವಿದ್ದೀನಿ. ನೀನ್ ತಿಪ್ಪುರ್ಲಾಗ ಹಾಕಿದ್ರು ಅವನನ್ನ ನನ್ನ ಬಲೆಯಿಂದ ಬಿಡಿಸ್ಕೊಳಕ್ಕಾಗಲ್ಲ. ಈ ಕಲ್ಯಾಣಿ, ಇನ್ನೇನ್ ಮದುವೆ ಖಚಿತ ಆಯ್ತು ಕಣೆ. ನಿನ್ನ ಬಂಗಾರಿ ಮದುವೆಗೆ ಇನ್ನೇನು ತಡೆ ಇಲ್ಲ. ಬೇಕಾದನ್ ಪಡ್ಕೋತಿದೀಯ. ನೀನೇ ಎಷ್ಟು ಭಾಗ್ಯವಂತೆ. ಲೇ ಕಲ್ಯಾಣಿ, ಬರೇ ಕನ್ಸ್ ಕಾಣೋತ್ರಲ್ಲೇ ಆಗ್ಬಿಟ್ಟಲ್ಲೇ. ನಾನು ಹೇಳ್ದಂಗೆ ನನ್ನ ಮೊಮ್ಮಗನ ಮದ್ವೆ ಆಗಿದ್ರೆ 4 ಮಕ್ಳು ಎತ್ಕೊಂಡು ಸುಖವಾಗಿರಿವಲ್ಲೇ ಮುದೇವಿ. ಸಾಕು ಸುಮ್ನಿರಾಜಿ. ನೀನಿನ್ನು 1000 ಸತಿ ಹೇಳಿದ್ರು ನಾನ್ ನಿನ್ ಮೊಮ್ಮಗನ್ ಮದ್ವೆ ಆಗಲ್ಲ. ಅವ್ನ್ಗೇನ್ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಯಾವಾಗ ನೋಡಿದ್ರು ಬೀದಿ ಬೀದಿ ಸುತ್ತಾ ಇರ್ತಾನೆ. ಅವನನ್ನ ಕರ್ಕೊಂಡ್ಬಂದು ನನಗ್ ಕಟ್ಟಕ್ ನೋಡ್ತೀಯಲ್ಲ, ಅವನಿಗಿನ್ನ ನಿನಗೆ ದುರಾಸೆ ಜಾಸ್ತಿ. ಆಹಾ, ಬಂಗಾರಿ ಏನು ದೊಡ್ಡ ಮಹಾರಾಜ ಅಲ್ಲ, ದೇವಸ್ಥಾನದಲ್ಲಿ ಚಪ್ಲಿಕಾಯನು. ಅವ್ನ ಮದ್ವೆ ಆಗಕ್ಕೆ ನೀನೇನೇನೋ ಅವತಾರ ತಾಳ್ದೆ, ಎಲ್ಲ ಟುಸ್ ಆಯ್ತು. ಈಗ ನಿನ್ನ ನೇರ ಮದ್ವೆ ಆಯ್ತಾರೆ. ಸುಮ್ನೆ ನನ್ ಮಾತು ಕೇಳು, ನನ್ನ ಮೊಮ್ಮಗನ್ನ ಮದ್ವೆ ಮಾಡ್ಕೋ. ನಿನ್ ಜೀವನದಲ್ಲಿ ಚೆನ್ನಾಗಿರ್ತೀಯ. ಈ ಜನ್ಮದಲ್ಲಿ ನಾನು ಮದ್ವೆ ಅಂತ ಆಗೋದಾದ್ರೆ ಅದು ಬಂಗಾರಿನೇ. ನಿನ್ಗಿನ್ನ ಬಂಗಾರಿ ಹುಚ್ಚಿಬಿಟ್ಟಿಲ್ವೇ? ಬಂಗಾರಿಗೆ ರಶ್ಮಿ ಜೊತೆ ಮದ್ವೆ ಗೊತ್ತಾಗದೆ ಆಗ್ಲೇ ಮದ್ವೆ ತಯಾರಿ ಎಲ್ಲ ನಡೀತಾ ಇದಂತೆ. ಊರಲ್ಲೆಲ್ಲ ಬರೇ ಅದೇ ಸುದ್ದಿ. ಇನ್ನು ಯಾಕೆ ಅವನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ನೀನು? ಆಗ್ಲಿ ಆಗ್ಲಿ, ಊರೆಲ್ಲ ಸೇರಿ ಆ ರಶ್ಮಿ ಬಂಗಾರಿ ಮದ್ವೆ ತಯಾರಿನೂ ಮಾಡ್ಕೊಳ್ಳಿ. ಆದ್ರೆ ಮದ್ವೆ ಅಂತ ಆಗೋದು ಆ ರಶ್ಮಿ ಬಂಗಾರಿಗಲ್ಲ, ಈ ಕಲ್ಯಾಣಿಗೆ, ಆ ಬಂಗಾರಿಗೆ. ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆನೂ ನಾನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ಯಲ್ಲ, ಬಟ್ಟೆ ಬರೋ ವ್ಯವಸ್ಥೆನಾ? ಆ ರಶ್ಮಿ ಜೊತೆ ಬಂಗಾರಿ ಮದ್ವೆ ಒಪ್ಪಂದ ಆಯ್ತು. ಏ ಅಜ್ಜಿ, ಈಗೇನು ನಿನ್ ಮೊಮ್ಮಗನ್ನ ನಾನು ಮದ್ವೆ ಆಗಲ್ಲ ಅಂತ ನನ್ಗ ಶಿಕ್ಷೆ ಆಯ್ತು ಅಂತ ನೀನ್ ಹೇಳೋದು? ಹಂಗಲ್ಬೇಕಲ್ಲೇನಿ, ಇನ್ನೆಷ್ಟು ದಿವಸ ಅಂತ ಈ ಕಳ್ಳಾಟ ಆಡ್ಕೊಂಡಿರ್ತಿ? ಸುಮ್ನೆ ನನ್ನ ಮೊಮ್ಮಗನ ಜೊತೆ ಮದ್ವೆ ಆಗೋ ಒಪ್ಕೋ. ನೋಡಜ್ಜಿ, ನಾನ್ ಜೀವನ ಪೂರ್ತಿ ಮದ್ವೆ ಆಗ್ದಿರಬೇಕಾದ್ರೆ ಇದ್ಬಿಡ್ತೀನಿ. ಆದ್ರೆ ಆ ನಿನ್ ಡಬ್ಬ ಮೊಮ್ಮಗನ್ ಮಾತ್ರ ನಾನ್ ಮದ್ವೆ ಆಗಲ್ಲ. ಇದನ್ನ ನೀನು ತಿಳ್ಕೊ. ಜೊತೆಗೆ ಆ ಬಂಗಾರಿನೂ ಯಾರಿಗೂ ಬಿಟ್ಕೊಡಲ್ಲ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊ ನೀನು. ಈಗ ಅವ್ನಿನ್ ಸ್ವಲ್ಪ ದಿವಸ ನಾನ್ ಹೇಳ್ದಂಗೆ ಕೇಳೋದು. ಕೂತ್ಕೊ ಅಂದ್ರೆ ಕೂತ್ಕೋತಾನೆ, ನಿಂತ್ಕೊ ಅಂದ್ರೆ ನಿಂತ್ಕೋತಾನೆ. ಓ, ಹಾಗಾದ್ರೆ ಇದೆಲ್ಲ ನಿಂದೇ ಕರಾಮತ್ತು ಅಂತ ಹೇಳು. ಓ ಕಲ್ಯಾಣಿ, ನೀವಿಬ್ರು ಸೇರಿದ್ರೆ ಬೆಂಕಿ ಎತ್ಕೊಳ್ಳೋದಂತೂ ಖಂಡಿತ. ನಾನೇನ್ ಬರ್ತೀನಿ. ಏ ಕಲ್ಯಾಣಿ, ನಿಜ ಹೇಳು, ಮುಂಚೆ ಬಂಗಾರಿಗೆ ನಿನ್ ಮುಖ ಕಂಡ್ರೆ ಆಗ್ತಾ ಇರಲಿಲ್ಲ. ಇವಾಗ ನಿನ್ ಕರೆದ ತಕ್ಷಣ ಬರ್ತಿದ್ದಾನೆ. ನಿನ್ ಕೈ ನೆಟ್ಕೆ ತೆಗಿತಿದ್ದಾನೆ. ನೀನ್ ಹೇಳ್ದಂಗೆ ಕಾಲು ಒತ್ತಿ ಸೇವೆನೂ ಮಾಡ್ತಿದ್ದಾನೆ. ನೀನು ಅವನಿಗೇನೋ ಮಾಟ ಮಂತ್ರ ಮಾಡಿಸಿದ್ಯಾ ಅಲ್ವಾ? ಮಾಟನೂ ಇಲ್ಲ, ಮಂತ್ರನೂ ಇಲ್ಲ. ನಾನ್ ಬಂಗಾರಿನೆಷ್ಟು ಪ್ರೀತಿಸ್ತೀನಿ ಅನ್ನೋದು ಅವನಿಗೆ ಅರ್ಥ ಮಾಡಿಸ್ದೆ. ಅದಕ್ಕೆ ಅವನಿಗೂ ನನ್ನ ಮೇಲೆ ಪ್ರೀತಿ ಬಂದು ನಾನು ಹೇಳ್ದಾಗ ಕೇಳ್ತಿದ್ದಾನೆ. ನೀನ್ ಮಾಡ್ದಾಗ ಏನು ನಾನು ಮಾಡಿಲ್ಲ. ನಾನು ಮಾಡ್ದಂಗೆ ಅಂದ್ರೆ ನಾನೇನ್ ಮಾಡ್ದೆ? ಮಾಟ ಮಂತ್ರ ಮಾಡಿಸಿ ನಾನು ಹೊಟ್ಟೆ ಉಗುರ್ಸೋಗಿ ಮಾಡಿದ್ದಲ್ಲ, ಆ ಥರ ನಾನೇನು ಮಾಡಿಲ್ಲ ಅಂತ ಹೇಳ್ದೆ ಅಷ್ಟೇ. ಏನೂ ಮಾಡಿಲ್ಲ ಅಂತ ಪದೇ ಪದೇ ಹೇಳ್ತಿದ್ಯಾ ಅಂದ್ರೆ ನೀನೇನೋ ಮಾಡಿದ್ಯಾ. ಅದೇನ್ ಮಾಡಿದ್ಯಾ ಅಂತ ಬಾಯ್ಬಿಡು, ಇಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ. ಹೌದು, ಏನೋ ಮಾಡಿದ್ದೀನಿ.
ಆದ್ರೆ ನನಗೆ ನಿನ್ನ ಹತ್ರ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ.